ಸ್ನೇಹಿತರ ನಮಸ್ಕಾರ. ನೀವೇನಾದ್ರೂ ಆಪ್ಷನ್ ಟ್ರೇಡಿಂಗ್ ಮಾಡ್ತಿದ್ರ, ಅದರಲ್ಲಿ ಎಸ್ಪೆಷಲಿ ನೀವೇನಾದ್ರೂ ಆಪ್ಷನ್ ಬೈಯಿಂಗ್ ಮತ್ತೆ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ನಾನು ಇವತ್ತು ಒಂದು ಅಡ್ವಾನ್ಸ್ ಆದಂತಹ ಒಂದಿಷ್ಟು ಫ್ಯೂಚರ್ಸ್ ನ ಬಗ್ಗೆ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಅದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ F&O ಟ್ರೇಡಿಂಗ್ ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ ಅಂತ ಹೇಳ್ಬಹುದು. ಓಕೆ, ಸೊ ಈಗ ಶುರು ಮಾಡೋಣ. ನೋಡಿ, ನಾನಿರ್ತಕ್ಕಂಥದ್ದು Q+ ನ ಒಂದು ಪ್ಲಾಟ್ಫಾರ್ಮ್ ನಲ್ಲಿ. ಓಕೆ, ಸೊ ನಿಮ್ಗೆ ಡ್ಯಾಶ್ ಬೋರ್ಡ್ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನಾನೀಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೀವೇನಾದ್ರೂ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದೀರಾ ಅಂತಂದ್ರೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಸುಮಾರು ರೀತಿಯ ಒಂದಿಷ್ಟು ಫ್ಯೂಚರ್ ಗಳಿದೆ ಅಂತ ಹೇಳ್ಬೋದು. ನೋಡಿ, ಇದೇ ಒಂದು ನೆಕ್ಸ್ಟ್ ಆಪ್ಷನ್ ನೀವೇನಾದ್ರೂ ಹೊರಗಡೆ ಪಡಿಬೇಕು ಅಂತಂದ್ರೆ ಇದಕ್ಕೆ ಸುಮಾರು ಹಣವನ್ನ ಪೇ ಮಾಡಬೇಕು. ನೀವೇನಾದ್ರೂ ಟ್ರೇಡ್ಜಿನಿ Q+ ಡಿಮಾರ್ಟ್ ಅಕೌಂಟ್ ನ ಹೊಂದಿದ್ದೀರಾ ಅಂತಂದ್ರೆ ಇದು ನಿಮ್ಗೆ ಫ್ರೀ ಆಗಿ ದೊರೆಯುತ್ತೆ. ಇಲ್ಲಿ ಒಂದಲ್ಲ ಸುಮಾರು ರೀತಿಯ ಒಂದಿಷ್ಟು ಫ್ಯೂಚರ್ ಗಳು ನಿಮ್ಗೆ ಫ್ರೀ ಆಗಿ ದೊರೆಯುತ್ತೆ ಅಂತ ಹೇಳ್ಬೋದು. ನೀವೇನಾದ್ರೂ ಟ್ರೇಡ್ಜಿನಿ Q+ ಅವರ ಡಿಮಾರ್ಟ್ ಅಕೌಂಟ್ ನ ಹೊಂದಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅದರ ಮೂಲಕ ನೀವು ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಓಕೆ, ಸೊ ನಾನೀಗ ನಿಮ್ಗೆ ಇವತ್ತು ನನ್ನ ಸ್ಕ್ಯಾಲ್ಪರ್ ಟರ್ಮಿನಲ್ ನ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಸ್ಕ್ಯಾಲ್ಪರ್ ಟರ್ಮಿನಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನಿಮಗೆ ಈ ರೀತಿಯ ಒಂದು 3 ಇಂಟರ್ಫೇಸ್ ಗಳು ಇಲ್ಲಿ ದೊರೆಯುತ್ತೆ ಅಂತ ಹೇಳ್ಬೋದು. 3 ರೀತಿಯ ಚಾರ್ಟ್ ಗಳು ದೊರೆಯುತ್ತೆ, ಹಾಗೆ ಈ ರೀತಿಯ ಒಂದು ಇಂಟರ್ಫೇಸ್ ದೊರೆಯುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲದಕ್ಕಿಂತ ಮೊದಲನೇದಾಗಿ, ಸೊ ಈ ಒಂದು ಸ್ಕ್ಯಾಲ್ಪರ್ ಮೋಡ್ ನ ಏನಕ್ಕೆ ಯೂಸ್ ಮಾಡಬೇಕು, ಏನಕ್ಕೆ ಇದನ್ನ ನಾವು ಸ್ಕ್ಯಾಲ್ಪರ್ ಟರ್ಮಿನಲ್ ನ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೋಡಿ, ಇದರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಆಸ್ ಅ ಸ್ಕ್ಯಾಲ್ಪರ್, ಸೊ ನಾನು ಒಬ್ಬ ಸ್ಕ್ಯಾಲ್ಪರ್ ಆಗಿ ಮತ್ತೆ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದು, ನಾನು ಆಪ್ಷನ್ ಬೈಯಿಂಗ್ ಕೂಡ ಮಾಡ್ತೇನೆ, ಜೊತೆಗೆ ಸ್ಕ್ಯಾಲ್ಪಿಂಗ್ ಕೂಡ ಮಾಡ್ತೇನೆ. ಇದರಲ್ಲಿ ನನಗೆ ಬಹಳ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಏನು ಅಂತಂದ್ರೆ, ಎಕ್ಸಾಂಪಲ್ ನಾನೀಗ ನಿಫ್ಟಿಯ ಚಾರ್ಟ್ ಅನ್ನ ನೋಡ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ಇದರಲ್ಲಿ ನಿಫ್ಟಿ ಕೆಳಗಡೆ ಬರುತ್ತೆ, ಮೇಲ್ಗಡೆ ಬರುತ್ತೆ, ನನ್ನದೇ ಆದಂತಹ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಿ ನಾನು ಕೂತಿರ್ತೇನೆ. ಇನ್ ಕೇಸ್ ನಾನು ಪುಟ್ ಆಪ್ಷನ್ ಬೈ ಮಾಡ್ಬೇಕಾ ಅಥವಾ ಕಾಲ್ ಆಪ್ಷನ್ ಅನ್ನ ಬೈ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರ್ತೀನಿ. ಸೊ ನನ್ನ ಒಂದು ಟ್ರೇಡ್ ಯಾವಾಗ ಅಕ್ಯುರೇಟ್ ಅನ್ಸುತ್ತೆ, ನಾನೀಗ ಕೆಳಗೆ ಹೋಗ್ಬೇಕಾ ಅಥವಾ ಮೇಲ್ಗಡೆ ಹೋಗ್ಬೇಕಂತ ನಾನು ಡಿಸಿಷನ್ ತಗೊಳ್ತೀನಲ್ವಾ. ಸೊ ಸಡನ್ ಆಗಿ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡಿ ಮತ್ತೆ ಯಾವುದೋ ಇನ್ನೊಂದು ಪ್ಲಾಟ್ಫಾರ್ಮ್ ನ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಪ್ಲಾಟ್ಫಾರ್ಮ್ ನ ಓಪನ್ ಟ್ರೇಡ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ಯಾವುದೊಂದು ಡಿಮಾರ್ಟ್ ಅಕೌಂಟ್ ನಲ್ಲಿ. ಸೊ ನೀವು ಚಾರ್ಟ್ ನೋಡ್ತಾ, ಈಗ ಎಕ್ಸಾಂಪಲ್ ಟ್ರೇಡಿಂಗ್ ವ್ಯೂ ಅಥವಾ ಅವ್ರದೇ ಆದಂತಹ ಒಂದು ಡಿಮಾರ್ಟ್ ಅಕೌಂಟ್ ನ ಚಾರ್ಟ್ ಟರ್ಮಿನಲ್ ನ ನೀವು ನೋಡ್ತಿದ್ರ ಅನ್ಕೊಳ್ಳಿ. ಸೊ ನಿಮ್ಗೆ ಎಕ್ಸಿಕ್ಯೂಟ್ ಮಾಡಬೇಕು, ಅವಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಮತ್ತೆ ಬ್ಯಾಕ್ ಬಂತು ನಿಮ್ಮ ಒಂದು ಆಪ್ಷನ್ ಚೈನ್ ಅನ್ನ ನೋಡಿ. ಸೊ ಮತ್ತೆ ಕಾಲ್ ಇನ್ ದ ಮನಿ ಅಥವಾ ಔಟ್ ಆಫ್ ದ ಮನಿ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟು ನೀವು ಪದೇ ಪದೇ ಕ್ಲಿಕ್ ಮಾಡುವಂತ ಒಂದು ಬಹಳ ಕನ್ಫ್ಯೂಸ್ ಆಗುತ್ತೆ ಈ ತರ ಮಾಡ್ಲಿಕ್ಕೆ. ಬಟ್ ಇಲ್ಲಿ ನಾವು ಇದನ್ನ ಎಕ್ಸ್ಪೆಷಲಿ ಏನಕ್ಕೆ ಬಿಲ್ಡ್ ಮಾಡಿದ್ವಿ ಅಂತಂದ್ರೆ ಆ ಒಂದು ಕನ್ಫ್ಯೂಸ್ ಅನ್ನ ಇದು ಏನಾಗುತ್ತೆ ಒಂದು ಮರೆಮಾಚುತ್ತೆ ಅಂತ ಹೇಳ್ಬಹುದು. ಸೊ ನಿಮ್ಗೆ ಏನ್ ಸೆಂಟ್ರಲ್ಲಿ ಕಾಣಿಸ್ತಾ ಇದೆಲ್ಲ, ಇಲ್ಲೇ ನಿಮ್ಗೆ ಒಂದು ನಿಫ್ಟಿಯ ಚಾರ್ಟ್ ಕೂಡ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ನಿಫ್ಟಿ ಬೇಡ ಅಂತಂದ್ರೆ ನೀವು ಯಾವುದೇ ರೀತಿಯ ಒಂದಿಷ್ಟು ನಿಫ್ಟಿ ಬೇಕಾ ಅಥವಾ ಬ್ಯಾಂಕ್ ನಿಫ್ಟಿ ಬೇಕಾ, ಸೆನ್ಸೆಕ್ಸ್ ಬೇಕಾ, ಎಲ್ಲ ಇಂಡೆಕ್ಸ್ ನ ನೀವು ಇಲ್ಲೇ ಚೇಂಜ್ ಮಾಡ್ಕೊಳ್ಬಹುದು ಮೇಲ್ಗಡೆ. ಎಕ್ಸಾಂಪಲ್ ಸುಮಾರು ಜನ ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡ್ತೀರಾ, ನೀವು ಡೈರೆಕ್ಟ್ ಆಗಿ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಸ್ವಿಚ್ ಆಗ್ಬಹುದು. ನಾನು ನಿಫ್ಟಿಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ನಾನು ನಿಫ್ಟಿಗೂ ಕೂಡ ಸ್ವಿಚ್ ಆಗ್ಬಹುದು. ಜೊತೆಗೆ ಇಲ್ಲಿ ಅಕ್ಕಪಕ್ಕ ನೋಡ್ತಾ ಇದ್ದೀರಾ, ಈಗ ನಮ್ಗೆ ಏನಾಗುತ್ತೆ, ಈಗ ನಾನೊಬ್ಬ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ನಾನು ಅದರಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತೀನಿ ಅಂತಂದ್ರೆ ಇನ್ ದ ಮನಿಲಿ ಇರ್ತೀನಿ. ಓಕೆ, ಇನ್ ದ ಮನಿ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಸೊ ಪ್ರತಿ ಸರಿ ನಾನು ಹೋಗಿ ಇನ್ಪುಟ್ ಅನ್ನ ಕೊಟ್ಟು ನನ್ನ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ನಾನು ಏನ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ನನ್ನ ಸ್ಟ್ರೈಕ್ ಪ್ರೈಸ್ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈಗ ಎಕ್ಸಾಂಪಲ್ ಮತ್ತೆ ನಾನು Q+ ಗೆ ಹೋಗ್ತೀನಿ. ಸೊ Q+ ಗೆ ಹೋಗಿ ನಾನು ಆಪ್ಷನ್ ಟರ್ಮಿನಲ್ ನ ಓಪನ್ ಮಾಡ್ತೇನೆ. ಓಕೆನಾ. ಸೊ ಆಪ್ಷನ್ ಟರ್ಮಿನಲ್ ನೋಡಬಹುದು ಒಂದು ಸ್ಟ್ರೈಕ್ ಪ್ರೈಸ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಎಕ್ಸಾಂಪಲ್ ನಿಮಗೆ ಒಂದು ಎಜುಕೇಶನ್ ಪರ್ಪಸ್ ಗೆ ನಾನು ಹೇಳ್ತಾ ಇದ್ದೀನಿ, ಯಾವುದು 25,300 ಒಂದು ಕಾಲ್ನ ಡೀಪ್ ಔಟ್ ಆಫ್ ದ ಮನಿಗೆ ಸೆಟ್ ಮಾಡೋಣ. 25,300 ಹೌದಲ್ವಾ? 25,300 ಎಲ್ಲಿದೆ? ಓಕೆ, ಇಲ್ಲಿದೆ. 25,300 ಒಂದು ನಾನು ಸೆಟ್ ಮಾಡ್ಕೊಂಡಿದ್ದೆ. ಹಾಗೇನೆ ಪುಟ್ ಆಪ್ಷನ್ ಅಲ್ಲೂ ಕೂಡ ಡೀಪ್ ಔಟ್ ಆಫ್ ದ ಮನಿಯಲ್ಲಿ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫುಲ್ ಮೇಲ್ಗಡೆ ಹೋಗ್ತಾ ಇದ್ದೇನೆ. ಈಗ ಏನ್ ಮಾಡ್ತೀನಿ, 23,900 ಒಂದು ಡೀಪ್ ಔಟ್ ಆಫ್ ದ ಮನಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಸೊ ನಾನೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂತಂದ್ರೆ ನಿಮ್ಗೆ ಇಲ್ಲಿ ಶಾರ್ಟ್ ಕಟ್ ಕೀ ಅಂತ ಕಾಣಿಸ್ತಾ ಇದೆ. ಈ ಶಾರ್ಟ್ ಕಟ್ ಕೀನ ನೀವು ಎನೇಬಲ್ ಕೂಡ ಮಾಡ್ಕೊಳ್ಬಹುದು. ಶಾರ್ಟ್ ಕಟ್ ಕೀ ಎನೇಬಲ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೀವು ಡೈರೆಕ್ಟ್ ಕೀಬೋರ್ಡ್ ನಲ್ಲಿ ನಿಮ್ಮ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಈಗ ಎಕ್ಸಾಂಪಲ್ ನಾನೇನ್ ಮಾಡ್ತೇನೆ, ಸೊ ಒಂದು ಕಾಲ್ ಆಪ್ಷನ್ ಅನ್ನ ಬೈ ಮಾಡಬೇಕು ಅಂತಂದ್ರೆ ಜಸ್ಟ್ ಮೇಲ್ಗಡೆ ಕಾಣತಕ್ಕಂಥ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ, ನನ್ನ ಆರ್ಡರ್ ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ ಆಯ್ತು. ಈಗ ನಾನು ಏನ್ ಮಾಡ್ಬೇಕು, ಇನ್ ಕೇಸ್ ನಾನು ಯಾವುದೋ ಒಂದು ಸ್ಟ್ರಾಟಜಿ ಮಾಡಿದ್ದೇನೆ, ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಂತಂದ್ರೆ ನಾನೇನ್ ಮಾಡ್ತೀನಿ, ಪುಟ್ ಅನ್ನು ಕೂಡ ಬೈ ಮಾಡಬೇಕು ಅಂತ ನನಗೆ
ನನಗೆ ನಾನು ಅನಿಸ್ತಾ ಇದ್ದೇನೆ. ಜಸ್ಟ್ ಕೀಬೋರ್ಡ್ ನಲ್ಲಿ ನಾನು ಡೌನ್ ಪ್ರೆಸ್ ನ ಮಾಡಿದ್ರೆ ಸಾಕು, ನನ್ನ ಆರ್ಡರ್ ಎರಡು ಕೂಡ ಇಲ್ಲೇ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನೇನಾದ್ರು ರಿಜೆಕ್ಟ್ ಮಾಡಬೇಕು ಅಥವಾ ಇಲ್ಲಿಂದ ನಾನು ಏನು ಸೆಲ್ ಮಾಡಬೇಕು ಅಂತಂದ್ರೆ, ಜಸ್ಟ್ ಈಗ ನಾನು ಪುಟ್ಟನ ಸೆಲ್ ಮಾಡಬೇಕು ಅಂತಂದ್ರೆ ಪಕ್ಕಕ್ಕೆ ಆರೋ ಮಾರ್ಕ್ ನ ಸೆಲ್ ಮಾಡ್ತಾ ಇದೀನಿ, ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ ಆಯ್ತು. ಸೊ ಪಕ್ಕಕ್ಕೆ ನಾನು ಏನು ಮಾಡ್ತಾ ಇದೀನಿ, ಒಂದು ಏನು ಕಾಲ್ ಆಪ್ಷನ್ ಅನ್ನ ಬೈ ಮಾಡಿದ್ನಲ್ಲ, ಸೊ ಅದರಿಂದ ಎಕ್ಸಿಟ್ ಆಗಬೇಕು ಅಂತಂದ್ರೆ ಈ ಕಡೆ ಆರೋ ಮಾರ್ಕ್ ನಾನು ಪ್ರೆಸ್ ಮಾಡ್ತಾ ಇದ್ದೇನೆ. ಸೊ ನನ್ನ ಒಂದು ಆರ್ಡರ್ ಏನಾಯ್ತು ಆಟೋಮೆಟಿಕ್ಲಿ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ರೀತಿ ನಿಮ್ಮ ಒಂದು ಆರ್ಡರ್ ಗಳನ್ನ ನೀವು ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಇದು ಒಂದು ಅಡ್ವಾಂಟೇಜ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಫಾಸ್ಟ್ ಆಗಿ ಇಮಿಡಿಯೇಟ್ ಆಗಿ ಒಂದು ಆರ್ಡರ್ ಗಳು ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡಬಹುದು ಎಷ್ಟು ಫಾಸ್ಟ್ ಆಗಿ ನಿಮ್ಮ ಆರ್ಡರ್ ಗಳು ಎಕ್ಸಿಕ್ಯೂಟ್ ಆಯಿತು ಅಂತ ಹೇಳಿ. ಸೊ ಇದು ಇದರ ಬ್ಯೂಟಿ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಈ ಒಂದು ಆಪ್ಷನ್ ಟರ್ಮಿನಲ್ ನ ಯೂಸ್ ಮಾಡ್ತಾ ಇದ್ರೆ, ಅದರಲ್ಲಿ ಸ್ಕ್ಯಾಲ್ಪರ್ ಮೋಡ್ ನ ಯೂಸ್ ಮಾಡಬೇಕು ಅಂತಂದ್ರೆ ಟ್ರೇಡ್ಜಿನಿ Q+ ನಲ್ಲಿ ನಿಮಗೆ ಫ್ರೀ ಆಗಿ ದೊರೆಯುತ್ತೆ ಅಂತ ಹೇಳ್ಬೋದು. ಇಲ್ಲೇ ನೀವು ಮಾರ್ಕೆಟ್ ಡೆಪ್ತ್ ಅನ್ನು ಕೂಡ ನೋಡಬಹುದು, ಜೊತೆಗೆ ಎಷ್ಟು ಲಾಟ್ ಬೇಕೋ ಅಷ್ಟು ಲಾಟ್ಗಳನ್ನು ಕೂಡ ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅಥವಾ ನೇರವಾಗಿ ನೀವು ಇಲ್ಲೇ ಎಕ್ಸಿಟ್ ಆಗ್ಬೋದು. ಇನ್ ಕೇಸ್ ನಾನು ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ನ ತಗೊಂಡಿದ್ದೀನಿ ಅಂತಂದ್ರೆ, ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಈಗ ಒಂದು ಕಾಲಮ್ ನ ಬೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಇಲ್ಲಿಂದ ಎಕ್ಸಿಟ್ ಆಗಬೇಕು ಅಂತಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಕೀಬೋರ್ಡ್ ನಲ್ಲೇ ಎಕ್ಸಿಟ್ ಆಗ್ಬೋದು. ಜೊತೆಗೆ ಇಲ್ಲಿ ಮೇಲ್ಗಡೆ ಕೂಡ ಇಲ್ಲೂ ಕೂಡ ನೀವು ಎಕ್ಸಿಟ್ ಆಗ್ಬೋದು. ಈಗ ನಾನು ಎಕ್ಸಿಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕೂಡ ನೀವು ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ನೀವೇನಾದ್ರೂ ಫಾಸ್ಟ್ ಆಗಿ ನಿಮ್ಮ ಒಂದು ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಈ ಒಂದು ಪ್ಲಾಟ್ಫಾರ್ಮ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಕೆಳಗಡೆ ಬಂದ್ರಿ ಅಂತಂದ್ರೆ ನಿಮಗೆ ಎಲ್ಲಾ ರೀತಿಯ ಡಾಟಾಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸುಮಾರು ಜನ ಒಂದು ಆಪ್ಷನ್ ಬೈಯಿಂಗ್ ಅನ್ನ OA ಡಾಟಾವನ್ನ ನೋಡ್ಬಿಟ್ಟು ಟ್ರೇಡ್ ಮಾಡ್ತಕ್ಕಂಥವ್ರು ಸುಮಾರು ಜನ ಇರ್ತೀರ. ಆ ಒಂದು ಡಾಟಾ ಕೂಡ ನಿಮಗೆ ಕೆಳಗಡೆ ದೊರೆಯುತ್ತೆ ಅಂತ ಹೇಳ್ಬಹುದು. ಸೊ ನೀವೇನಾದ್ರೂ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮಗೆ ಮಿಲಿ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಈ ಪ್ಲಾಟ್ಫಾರ್ಮ್ ನಲ್ಲಿ ನಿಮಗೆ ತುಂಬಾನೇ ವೇಗವಾಗಿ ನಿಮ್ಮ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಹುದು. ಒನ್ ಆಫ್ ದ ಫಾಸ್ಟೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು ಈ ಒಂದು ಟ್ರೇಡ್ಜಿನಿ Q+. ಜೊತೆಗೆ ಈ ಒಂದು ಏನು ಚಾರ್ಟ್ ಟರ್ಮಿನಲ್ ಇದು ಆಪ್ಷನ್ ಸ್ಕ್ಯಾಲ್ಪರ್ ಮೋಡ್ ಏನಿದೆ, ಸೊ ಇದು ಕೂಡ ನಿಮ್ಮ ಒಂದು ಸ್ಕ್ಯಾಲ್ಪಿಂಗ್ ನಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಬಹುದು. ಸೊ ಇದೇ ರೀತಿಯ ಒಂದು ಹೆಲ್ಪ್ಫುಲ್ ಆದಂತಹ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಸೊ ನೀವೇನಾದ್ರೂ ಟ್ರೇಡ್ಜಿನಿ ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡಬೇಕು ಅಂತಂದ್ರೆ ಕೂಡಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿದ್ದೇವೆ, ಅದರ ಮೂಲಕ ನೀವು ಡಿಮಾರ್ಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.